ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದು ಡೇ 2 ಅಟ್ ಅಜ್ಜಿ ಮನೆ ವ್ಲಾಗ್ ಆಗಿರುತ್ತೆ. ಸೊ ಎದ್ದು ಕಾಫಿ ಕುಡಿಯೋಣ ಅಂತ ಹೋಗೋ ಅಷ್ಟರಲ್ಲಿ ಇದೊಂದು ಕಾಣಿಸ್ತು. ಸೊ ಇದಾಗಿತ್ತು ಬೆಳಗಿನ ಕಾಫಿ, ಬ್ಯೂಟಿಫುಲ್ ವ್ಯೂ ಒಂದಿಗೆ ಅಜ್ಜಿ ಮಾಡಿದ ಕಾಫಿ. ಇವಾಗ ತಿಂಡಿ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಯಾಕಂದರೆ ಕ್ವಿಕ್ಕಾಗಿ ಆಗೋದು ಇದೊಂದೇ. ಸೊ ವೆಜಿಟೇಬಲ್ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡೋಣ ಅಂತ ಅಜ್ಜಿ ರೆಸಿಪಿ. ಅಜ್ಜಿನೇ ಮಾಡೋದು. ನಾನು ಸುಮ್ಮನೆ ಇಲ್ಲಿ ಫಸ್ಟ್ ರವೆ ಹುರಿದ್ಬಿಟ್ಟು ಕೊಡ್ತಾ ಇದ್ದೀನಿ, ಆಮೇಲೆ ನಾನು ಶೂಟ್ ಮಾಡೋಕ್ಕೆ ಹೋಗ್ತೀನಿ. ಅಷ್ಟೊತ್ತಿಗೆ ಅಜ್ಜಿ ಎಲ್ಲ ವೆಜಿಟೇಬಲ್ಸ್ ರೆಡಿ ಮಾಡ್ಕೋತಾ ಇದ್ದಾರೆ. ಆಯಿತು. ಆಮೇಲೆ ಆಯಿತು. ಆಮೇಲೆ ನೀರು ಹೆಚ್ಚಾಯ್ತೇನೋ ಇಲ್ಲ 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 ನೀರು ಹೆಚ್ಚಾಗಲ್ಲ, ಬೇಯುವಾಗ ನಿಲ್ತದೆ ಅಂತ ಒಂದೇ ಒಂದ್ಸಲ ಒಂದ್ಸತಿ ಮುಂದೆ ಹಾಕ್ತೀನಿ ತುಳಿ ಹಾಕ್ಲಾ? ನೀರು ಹೆಚ್ಚಾಗ ಬೆಂಕಿ ತೆಗೆದಾಕ್ಬೇಕು. ಮುಂದೆ ಮುಂದೆ ಸೊ ನಮ್ಮ ಅಜ್ಜಿ ಹೇಗೆ ಉಪ್ಪಿಟ್ಟು ಮಾಡ್ತಾರೆ, ಏನೇನು ಹಾಕ್ತಾರೆ ಅಂತ ನೋಡ್ಕೊಂಡು ಬನ್ನಿ. ಟಪಟ ಕರಿಬೇವು ಬಿಟ್ಟು ಮುಚ್ಚನ ಮುಚ್ಚನ ಒಗ್ಗರಣೆಗೂ ಅಷ್ಟೇ ಎಣ್ಣೆ ಕಾಯೋವರೆಗೂ ಎಣ್ಣೆ ಕಾಯ್ದ್ಮೇಲೆ ಉರಿ ಕಡಿಮೆ ಮಾಡಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಬೇಕು. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕಮ್ಮಿ ಇರುವಾಗ ಹಾಕಬೇಕು, ಸಿಡಿತಾವಲ್ಲ. ಈರುಳ್ಳಿ ಆದರೆ ಮುಂದೆ ಬೆಂದಿದೆ ಅಲ್ವಾ? ಬೆಂದಿದೆ. ಸೊ ಉಪ್ಪಿಟ್ಟು ಇಸ್ ರೆಡಿ. ಬನ್ನಿ ಎಲ್ಲರನ್ನೂ ಕರಿಯೋಣ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಯೂಶ್ವಲಿ ಉಪ್ಪಿಟ್ಟು ಇಷ್ಟಪಡಲ್ಲ, ಬಟ್ ಅದೇ ಕ್ವಿಕ್ಕಾಗಿ ಆಗೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ನೀವು ಟ್ರೈ ಮಾಡಿ. ನಾನು ಪ್ಲೇಟ್ಗೆ ಹಾಕೊಂಡು ಇವಾಗ ತಿಂಡಿ ಮುಗಿಸಿ ರೆಡಿಯಾಗಿ ವಾಪಸ್ ಬೆಂಗಳೂರಿಗೆ ಹೊರಡೋದು. ಆಹಾ ಅಂತ ತಿನ್ನಿಸ್ತಾ ಇರ್ಬೇಕು.